ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 109ನೆಯ ತಿರುನಾಮ ಸಂಹಿತಃ. ಆದಿಶಂಕರಾಚಾರ್ಯರಿಗೆ 4 ಪ್ರಮುಖ ಶಿಷ್ಯರಿದ್ದರು. ಅವರಲ್ಲಿ ಒಬ್ಬರ ಹೆಸರು ಪದ್ಮಪಾದ. ಪದ್ಮಪಾದರು ನರಸಿಂಹಸ್ವಾಮಿಯ ಭಕ್ತರಾಗಿದ್ದರು. ಅವರಿಗೆ ನರಸಿಂಹಸ್ವಾಮಿಯ ನೇರ ದರ್ಶನ ಪಡೆಯಬೇಕೆಂಬ ದೊಡ್ಡ ಆಸೆ ಇತ್ತು. ಒಂದು ದಿನ ಬೆಳಗ್ಗೆ ಅವರು ದಟ್ಟವಾದ ಕಾಡಿಗೆ ತಪಸ್ಸು ಮಾಡಲು ಹೊರಟರು. ಅವರು ಕಾಡಿಗೆ ಹೋಗುತ್ತಿರುವಾಗ ಒಬ್ಬ ಬೇಟೆಗಾರ ಅವರನ್ನು ತಡೆದು, ಸ್ವಾಮಿ, ನೀವು ಜ್ಞಾನಿಗಳಂತೆ ಕಾಣುತ್ತೀರಿ. ನಿಮ್ಮ ಮುಖದಲ್ಲಿ ಪ್ರಕಾಶವಿದೆ. ಈ ಕಾಡು ತುಂಬ ಅಪಾಯಕರವಾಗಿದೆ. ಇಲ್ಲಿ ಹಲವಾರು ಕ್ರೂರ ಪ್ರಾಣಿಗಳಿವೆ. ದಯವಿಟ್ಟು ನೀವು ಮನೆಗೆ ಹಿಂತಿರುಗಿ ಎಂದು ಹೇಳಿದನು. ಪದ್ಮಪಾದರು ತಮ್ಮ ಆಧ್ಯಾತ್ಮಿಕ ಉದ್ದೇಶವನ್ನು ಅವನಿಗೆ ವಿವರಿಸಲು ಇಷ್ಟಪಡಲಿಲ್ಲ. ಅವರು ಸುಮ್ಮನೆ, ಈ ಕಾಡು ಬಹಳ ಚೆನ್ನಾಗಿದೆ. ನಾನು ಒಂದು ವಿಚಿತ್ರ ಪ್ರಾಣಿಯನ್ನು ಹುಡುಕಲು ಬಂದಿದ್ದೇನೆ ಎಂದರು. ಬೇಟೆಗಾರನು ಯಾವ ಪ್ರಾಣಿ ಎಂದು ಕೇಳಿದನು. ಪದ್ಮಪಾದರು, ನಾನು ಹುಡುಕುತ್ತಿರುವ ಪ್ರಾಣಿಗೆ ಸಿಂಹದ ತಲೆ, ಮನುಷ್ಯನ ದೇಹ, 4 ಕೈಗಳು ಮತ್ತು 2 ಕಾಲುಗಳಿವೆ ಎಂದು ಹೇಳಿದರು. ಈ ವಿವರಣೆ ಕೇಳಿದ ಬೇಟೆಗಾರನು ಗೊಂದಲಗೊಂಡನು. ಅಂತಹ ಪ್ರಾಣಿಯನ್ನು ಈ ಕಾಡಲ್ಲಿ ನೀವು ಹುಡುಕಲು ಸಾಧ್ಯವಿಲ್ಲ. ದಯವಿಟ್ಟು ಹಿಂತಿರುಗಿ ಎಂದು ಹೇಳಿದನು. ಅದಕ್ಕೆ ಪದ್ಮಪಾದರು, ನೀನು ನಿನ್ನ ಕೆಲಸ ನೋಡಿಕೊ, ನಾನು ಆ ಪ್ರಾಣಿಯನ್ನು ಹುಡುಕುತ್ತೇನೆ ಎಂದು ಸ್ವಲ್ಪ ಕೋಪದಿಂದ ಹೇಳಿದರು. ಆದರೆ ಬೇಟೆಗಾರನು, ನೀವು ಒಳ್ಳೆಯವರಂತೆ ಕಾಣುತ್ತೀರಿ. ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಎಂದು ಗೊತ್ತಿದ್ದರೂ ನಾನು ನಿಮ್ಮನ್ನು ಒಳಗೆ ಬಿಡಲಾರೆ. ನಾನು ಹೋಗಿ ಆ ಪ್ರಾಣಿಯನ್ನು ಹುಡುಕಿ ತರುತ್ತೇನೆ. ಸಂಜೆಯಾದರೂ ನಾನು ಆ ಪ್ರಾಣಿಯನ್ನು ಹುಡುಕಿ ತರದಿದ್ದರೆ ನನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತೇನೆ. ಅಲ್ಲಿಯವರೆಗೆ ನೀವು ಇಲ್ಲೇ ಕಾಯಿರಿ ಎಂದು ಹೇಳಿ ಹೋದನು. ಬೇಟೆಗಾರ ಕಾಡಿನ ಒಳಗೆ ಹೋಗಿ ಎಲ್ಲ ಕಡೆ ಹುಡುಕಿದನು. ಆದರೆ ಅವನಿಗೆ ಆ ಪ್ರಾಣಿ ಎಲ್ಲಿಯೂ ಸಿಗಲಿಲ್ಲ. ಸೂರ್ಯನು ಅಸ್ತಮಿಸಲು ಶುರುವಾಯಿತು. ತನ್ನ ಮಾತನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲವೆಂದು ಅವನು ದುಃಖಪಟ್ಟನು. ಅವನು ಒಂದು ಬೆಟ್ಟದ ಮೇಲೆ ಏರಿ ತನ್ನ ಪ್ರಾಣವನ್ನು ಬಿಡಲು ಸಿದ್ಧನಾದನು. ಆಗ ಒಂದು ಧ್ವನಿ, ನಿಲ್ಲು ಎಂದು ಹೇಳಿತು. ಅವನು ಹಿಂದಿರುಗಿ ನೋಡಿದಾಗ ಪದ್ಮಪಾದರು ಹೇಳಿದ ಹಾಗೆಯೇ ಆ ಪ್ರಾಣಿ ಅವನ ಮುಂದೆ ನಿಂತಿತ್ತು. ಸಿಂಹದ ತಲೆ, ಮನುಷ್ಯನ ದೇಹ, 4 ಕೈಗಳು, 2 ಕಾಲುಗಳು ಹೊಂದಿದ್ದ ಸಾಕ್ಷಾತ್ ನರಸಿಂಹಸ್ವಾಮಿಯೇ ಆಗಿದ್ದರು. ಆದರೆ ಬೇಟೆಗಾರನಿಗೆ ಅದು ಗೊತ್ತಿರಲಿಲ್ಲ. ಅವನು ತುಂಬ ಸಂತೋಷದಿಂದ, ನಾನು ಹುಡುಕುತ್ತಿದ್ದ ಪ್ರಾಣಿ ಸಿಕ್ಕಿತು ಎಂದು ಹೇಳಿ ಅವನು ಭಗವಂತನನ್ನು ಕಟ್ಟಿ ಎಳೆದುಕೊಂಡು ಪದ್ಮಪಾದರ ಬಳಿ ತಂದು, ಇಗೋ, ನೀನು ಹುಡುಕುತ್ತಿದ್ದ ಪ್ರಾಣಿ ಸಿಕ್ಕಿತು ಎಂದು ಹೇಳಿದನು. ಪದ್ಮಪಾದರು ನೋಡಿದರು, ಆದರೆ ಅವರಿಗೆ ಏನೂ ಕಾಣಿಸಲಿಲ್ಲ. ಅವರು, ಆದರೆ ನನಗೆ ಯಾವುದೇ ಪ್ರಾಣಿ ಕಾಣುತ್ತಿಲ್ಲ, ಕೇವಲ ಕಗ್ಗತ್ತಲು ಮಾತ್ರ ಕಾಣುತ್ತಿದೆ ಎಂದು ಹೇಳಿದರು. ಆಗ ನರಸಿಂಹಸ್ವಾಮಿಯು ನಗುತ್ತಾ, ಪದ್ಮಪಾದ, ನಿನಗೆ ವೇದಗಳ ಜ್ಞಾನ ಇದ್ದರೂ ಈ ಬೇಟೆಗಾರನಂತಹ ಶುದ್ಧ ಭಕ್ತಿ ಮತ್ತು ದೃಢ ನಂಬಿಕೆ ಇಲ್ಲ. ಆದ್ದರಿಂದ ನೀನು ನನ್ನನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ. ಈ ಬೇಟೆಗಾರನು ವೇದಗಳನ್ನು ಓದಿಲ್ಲ, ಆದರೆ ಅವನಿಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಆದ್ದರಿಂದ ನಾನು ಅವನಿಗೆ ದರ್ಶನ ನೀಡಿದ್ದೇನೆ. ಇಂತಹ ಭಕ್ತನಿಗಾಗಿ ನಾನು ನನ್ನನ್ನು ಕಟ್ಟಿಸಿಕೊಂಡು ಬರಲು ಸಹ ಸಿದ್ಧನಾಗುತ್ತೇನೆ ಎಂದು ಹೇಳಿದರು. ಇದನ್ನು ಕೇಳಿದ ಪದ್ಮಪಾದರು ತುಂಬ ವಿನಮ್ರವಾಗಿ ಭಗವಂತನಿಗೂ ಬೇಟೆಗಾರನಿಗೂ ನಮಸ್ಕಾರ ಮಾಡಿ ನಂತರ ಮನೆಗೆ ಹಿಂತಿರುಗಿದರು. ಅದಾದ ನಂತರ ಅವರು ಇನ್ನಷ್ಟು ಶುದ್ಧ ಭಕ್ತಿಯಿಂದ ನರಸಿಂಹಸ್ವಾಮಿಯನ್ನು ಆರಾಧಿಸಿದರು. ಕೊನೆಗೆ ಅವರಿಗೆ ಭಗವಂತನ ದರ್ಶನ ದೊರಕಿತು. ಸಂಹಿತಃ ಎಂದರೆ ಸರಿಯಾಗಿ ಅರಿತವನು ಎಂದು ಅರ್ಥ. ನಾವು ಪ್ರತಿದಿನ ಸಂಹಿತಾಯ ನಮಃ ಎಂದು ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನಿಂದ ಜಪಿಸಿದರೆ ನಮ್ಮ ಭಕ್ತಿಯಿಂದ ಭಗವಂತನನ್ನೇ ನಮ್ಮ ಕಡೆ ಆಕರ್ಷಿಸಬಹುದು. ಹಾಗೂ ಅವನು ನಮ್ಮ ಭಕ್ತಿಗೆ ಬದ್ಧನಾಗಿ ನಮ್ಮ ಬಳಿ ಬರಲು ಸಹ ಸಿದ್ಧನಾಗಿರುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.